ಕಾಂಗ್ರೆಸ್ನಲ್ಲಿ ಶೀತಲ ಸಮರ ಇದೀಗ ಶುರುವಾಗಿರುವಂಥದ್ದು. ಮುಸ್ಲಿಂ ಲಿಂಗಾಯತ ಧರ್ಮದ ನಡುವೆ ಇದೀಗ ಪೈಪೋಟಿ ಶುರುವಾಗ್ತಾ ಇರುವಂಥದ್ದು. ಶಿಗ್ಗಾವಿ ಕ್ಷೇತ್ರದಲ್ಲಿ ಉಪಚುನಾವಣೆಗೆ ಈಗಾಗಲೇ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಶಿಗ್ಗಾವಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಜಟಾಪಟಿ ಕೂಡ ಒಂದ್ ಕಡೆ ಶುರುವಾಗಿದೆ. ಮುಸ್ಲಿಂ ಲಿಂಗಾಯತ ಸಮುದಾಯದ ನಡುವೆ ಫೈಟ್ ಜೋರಾಗಿದೆ. ಉಪಚುನಾವಣೆ ಘೋಷಣೆಗೂ ಮುನ್ನವೇ ಪೈಪೋಟಿ ನಡೀತಾ ಇದೆ. ಟಿಕೆಟ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಲಿಂಗಾಯತ ಸಮುದಾಯದವರು. 4 ಬಾರಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರು, ಯಾವುದೇ ಪ್ರಯೋಜನ ಆಗಿಲ್ಲ, ಅವ್ರು ಗೆದ್ದಿಲ್ಲ. ಕಾರಣ ಲಿಂಗಾಯತ ಕಾರ್ಡ್ ಅನ್ನ ಉಳಿಸುವುದಕ್ಕೆ ಮುಖಂಡರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಸಲ್ಮಾನರಿಗೆ ಟಿಕೆಟ್ ಅನ್ನ ನೀಡುವಂತೆ ಪಟ್ಟು ಹಿಡಿಯಲಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಜಟಾಪಟಿ ಈಗಾಗಲೇ ಶುರುವಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಈಗಾಗಲೇ 4 ಬಾರಿ ಚಾನ್ಸ್ ಕೊಟ್ಟಿದ್ದೀರಿ. 4 ಬಾರಿ ಅವಕಾಶವನ್ನ ಕೊಟ್ಟರು, ಯಾವುದೇ ಪ್ರಯೋಜನ ಆಗಿಲ್ಲ, ಸೋತು ಸುಣ್ಣವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮದವರಿಗೆ ನೀಡಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಚುನಾವಣೆ ಬಳಿಕ 3 ಉಪಚುನಾವಣೆಗಳು ಬರ್ತಾ ಇದ್ದಾವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆಗೆ ಕಮಿಟಿಯನ್ನು ಮಾಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದ ಕಮಿಟಿಯ ಉಸ್ತುವಾರಿಯನ್ನು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ವಹಿಸಿಕೊಂಡಿದ್ದಾರೆ. ಅವ್ರ ಬಗ್ಗೆ ಮಾತನಾಡೋಣ. ಸರ್, ಶಿಗ್ಗಾವಿ, ಸೊಂಡೂರು, ಚನ್ನಪಟ್ಟಣ 3 ಕ್ಷೇತ್ರಗಳು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಶಿಗ್ಗಾವಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡೋಕ್ಕೆ ತಮಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಯಾವಾಗ ಮೀಟಿಂಗ್ ಮಾಡ್ತೀರಿ? ಶಿಗ್ಗಾಂವ್ ಕ್ಷೇತ್ರಕ್ಕೆ ಭೇಟಿ ಕೊಡ್ತೇನೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ, ಪರಾಜಿತ ಅಭ್ಯರ್ಥಿಗಳ ಜೊತೆಯಲ್ಲಿ, ಆ ಭಾಗದ ಎಲ್ಲ ಹಿರಿಯ ಮುಖಂಡರ ಜೊತೆಯಲ್ಲಿ, ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತಿಳಿದುಕೊಂಡು ವರಿಷ್ಠರಿಗೆ ಯಾರಿಗೆ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ. ಸರ್, 4 ಬಾರಿಯಿಂದ ಕ್ಷೇತ್ರ ಕೈ ತಪ್ಪಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಬಾರಿ ಗೆಲ್ಲಬೇಕಾದಂಥ ಸಂದರ್ಭದಲ್ಲಿ 100% ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸ್ತದೆ. ಸರ್, ಮುಸ್ಲಿಂ ಸಮುದಾಯಕ್ಕೆ ಸತತವಾಗಿ ಟಿಕೆಟ್ ಕೊಟ್ಕೊಂಡು ಬಂದಿದ್ರಿ. ಈ ಸರಿ ಏನಾದರೂ ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆಯಾ? ನೋಡಿ, ಈ ಹೊತ್ತಿನಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರಿಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಟಿಕೆಟ್ ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು ವರಿಷ್ಠರು. ಈಗ ನನ್ನ ಅಭಿಪ್ರಾಯ ಏನಿದೆ, ನಾವು ಹೋಗಿ ಇವತ್ತು ಅಲ್ಲಿ ಕಾರ್ಯಕರ್ತರು ಏನು ಹೇಳ್ತಾರೆ, ಮುಖಂಡರುಗಳು ಏನು ಹೇಳ್ತಾರೆ, ಅವೆಲ್ಲ ಅವರ ಅನಿಸಿಕೆಗಳು ವರಿಷ್ಠ ಗಮನಕ್ಕೆ ತರ್ತೀವಿ. ಅದಾದಮೇಲೆ ವರಿಷ್ಠರು ಯಾರಿಗೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಶೀಘ್ರವಾಗಿ ಅಂದರೆ ಮುಂಚಿತವಾಗಿ ಆಯ್ಕೆ ಮಾಡೋದು ಬಹಳ ಲಾಭ ಆಗುತ್ತೆ ಸರ್. ಕಾಂಗ್ರೆಸ್ ಪಕ್ಷವಾಗಿಯೇ ಆಯ್ಕೆ ಆಗ್ತದೆ, ಆದಷ್ಟು ಶೀಘ್ರದಲ್ಲಿ ಮಾಡ್ತೇವೆ. ಇನ್ನೊಂದು, ದರ್ಶನ್ ಅವರ ವನ್ಯಜೀವಿ ಪ್ರಕರಣ ತಮ್ಮ ಗಮನಕ್ಕಿದೆ ಅಂತ ಕಾನೂನು ರೀತಿಯ ಕ್ರಮ ಆಗ್ತದೆ. ಇನ್ನೊಂದು ಸರ್, ರೇಣುಕಾಸ್ವಾಮಿ ಕುಟುಂಬಕ್ಕೆ ಏನೋ ಪರಿಹಾರದ ವಿಚಾರ ಸರ್ ಚರ್ಚೆ? ನೋಡಿ, ಅದು ಸನ್ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ. ಇದಿಷ್ಟು ಸಚಿವರಾದಂತಹ ಈಶ್ವರ್ ಖಂಡ್ರೆ ಮತ್ತು ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ಇಲ್ಲ, ಸಮುದಾಯಕ್ಕಿಂತ ನಮ್ಮ ಜೊತೆ ಇರುವಂಥ ಮತದಾರರು ಅಲ್ಪಸಂಖ್ಯಾತರು ಮುಂಚೆಯಿಂದ ಇದ್ದಾರೆ. ಸೊ ಮುಂಚೆಯಿಂದ ಕೊಟ್ಟಿದ್ದಾರೆ, ಈಗ ಅವ್ರು ಕೊಟ್ಟರೆ ಒಳ್ಳೆಯದು. ಮತ್ತೆ ಯಾಕೆ ಅದನ್ನು ಚೇಂಜ್ ಮಾಡೋದು ಅವಶ್ಯಕತೆ ಇದೆ? ಮತ್ತು ಅವ್ರಿಗೆಲ್ಲ ನ್ಯಾಯ ಒದಗಿಸ್ಬೇಕಲ್ಲ. ಸೋತಿರಬಹುದು, ಬೇರೆಯವರೆಲ್ಲರೂ ಸೋತಿದ್ದಾರೆ, ಅವರಷ್ಟೇ ಸೋತಿಲ್ಲ. ಬೇರೆ ಪ್ರಬಲ ಸಮುದಾಯಗಳು, OBC ಸಮುದಾಯಗಳು ಸೋತಿದೆ, ಅವರು ಕೊಟ್ಟಾಗ ಸೋತಿದ್ದಾರೆ, ಕಂಟಿನ್ಯೂ ಆಗಿ ಸೋತಿದ್ದಾರೆ. ಸೊ ಎಲ್ಲರೂ ನಾವು ಕೊಟ್ಟವ್ರು ಎಲ್ಲರೂ ಏನು ಆಯ್ಕೆ ಆಗೋರಿಲ್ಲ. ಅವರು ಕೂಡ ಸಮುದಾಯಕ್ಕೆ ನಾವು ಪ್ರಾತಿನಿಧ್ಯ ಕೊಡಬೇಕು. ಮುಂಚೆಯಿಂದ ಕೊಟ್ಟಿದ್ದೀವಿ, ಈಗೇನು ಹೊಸದಾಗಿ ಕೊಡ್ತಾ ಇಲ್ಲ.